ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀರಿ. ಇವತ್ತು 9ನೇ ತರಗತಿಯ ಪೂರ್ವ ಸಿದ್ಧತಾ ಪರೀಕ್ಷೆ ಆಗಿರ್ಬೋದು ಅಥವಾ SA2 ವಾರ್ಷಿಕ ಪರೀಕ್ಷೆಗೆ ಸಮಾಜ ವಿಜ್ಞಾನದಲ್ಲಿ 80 ಅಂಕಗಳ ರಾಜ್ಯ ಪಠ್ಯಕ್ರಮ ಹಾಗೂ ಕಲಿಕಾ ಚೇತರಿಕೆ ಆಧಾರಿತವಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಹಾಕ್ತಾ ಇದ್ದೀವಿ. ಇದಕ್ಕಿಂತ ಮೊದಲನೇದಾಗಿ ನಾವು 9ನೇ ತರಗತಿಯಲ್ಲಿ ಬಹಳಷ್ಟು ಕ್ವಶನ್ ಪೇಪರ್ಸ್ಗಳನ್ನು ಹಾಕಿದ್ದೀವಿ. ಅದು ಹಿಂದಿ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು. ಇವತ್ತು SS ಅನ್ನು ಹಾಕ್ತಾ ಇದ್ದೀವಿ. ಉಳಿದ ವಿಷಯಗಳ ವಿಡಿಯೋಗಳನ್ನು ಸಹಿತ ಲೈನಪ್ ಮಾಡಿದ್ದಾವೆ, ಅವುಗಳನ್ನು ಸಹಿತ ನೋಡಿ. ವಿಡಿಯೋಗಳನ್ನು ನೋಡಿದ ಮೇಲೆ ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಆಲ್ರೆಡಿ 9ನೇ ತರಗತಿಯ ಎಲ್ಲ ಕಲಿಕಾ ಚೇತರಿಕೆಯ ಹಾಳೆಗಳ ವಿಡಿಯೋಗಳಿದ್ದಾವೆ. ಸೊ ಅದನ್ನು ನೋಡಬೇಕಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು, 9ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅನ್ನೋ ಪ್ಲೇಲಿಸ್ಟ್ ಲಿಂಕನ್ನು ಒತ್ತಬಹುದು. ಮೋಸ್ಟ್ ಇಂಪಾರ್ಟೆಂಟ್, ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್, ಅದಕ್ಕೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ 9th ಸೋಷಿಯಲ್ ಸೈನ್ಸ್ SA2 ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರನ್ನು ನೋಡೋಣ. ಕಲಿಕಾ ಚೇತರಿಕೆ ಮತ್ತು ರಾಜ್ಯ ಪಠ್ಯಕ್ರಮ ಎರಡಕ್ಕೂ ಬರ್ತದೆ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಪ್ರಶ್ನೆ ಒಂದಿತ್ತು, ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದವರು. ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರಬೇಕು. ಸೂರ್ಯ ಮುಳುಗದ ನಾಡು ಎಂದು ಇಂಗ್ಲೆಂಡ್ ಎಂದು ಕರೆಯಲು ಕಾರಣ. ಭಾರತದ ರಾಷ್ಟ್ರೀಯ ಲಾಂಛನ. ನಾನು ಜೋಸೆಫ್ ಅಮೆರಿಕಾದಲ್ಲಿ ಹುಟ್ಟಿದ್ದು. ನನ್ನ ತಂದೆ ತಾಯಿಗಳು ಭಾರತೀಯರು. ನಾನು ಪಡೆಯಬಹುದಾದ ಪೌರತ್ವದ ವಿಧಾನ. ಸಮಾಜದ ಅತ್ಯಂತ ಚಿಕ್ಕ ಘಟಕ. ಭಾರತದ ಮಧ್ಯ ಹಾದು ಹೋಗುವ ರೇಖಾಂಶ. ಪುನರ್ ರಫ್ತು ವ್ಯಾಪಾರಕ್ಕೆ ಉತ್ತಮ ಉದಾಹರಣೆಯಾದ ದೇಶ. ಕರ್ನಾಟಕದ ದಕ್ಷಿಣ ಹಾಗೂ ಮಧ್ಯಭಾಗಗಳಲ್ಲಿ ಕಂಡುಬರುವ ಮಣ್ಣು ಯಾವುದು ಅಂತ. ಸೊ ಒಟ್ಟು 8 ಪ್ರಶ್ನೆಗಳಿದ್ದಾವೆ. ಸರಿಯಾದ ಆಯ್ಕೆಗಳನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀಬೇಕು. ಇನ್ನು ಒಂದೊಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ 8 ಪ್ರಶ್ನೆಗಳಿರ್ತವೆ. ಒಂದೊಂದಕ್ಕೆ 1 ಅಂಕ, ಒಟ್ಟು 8 ಅಂಕ. 9ನೇ ಪ್ರಶ್ನೆ, ಜರ್ಮನಿಯ ಏಕೀಕರಣಕ್ಕಾಗಿ ಬಿಸ್ಮಾರ್ಕ್ ಅನುಸರಿಸಿದ ತತ್ವ ಯಾವುದು? ಪ್ರಶ್ನೆ 10, ಭೌಗೋಳಿಕ ಅನ್ವೇಷಣೆಯಲ್ಲಿ ಅಸ್ಟ್ರೋಲೋಬ್ನ ಪ್ರಾಮುಖ್ಯತೆ ತಿಳಿಸಿ. 11, ಸಂವಿಧಾನ ರಚನಾ ಸಭೆಯಲ್ಲಿದ್ದ ಕನ್ನಡಿಗ ಯಾರು? 12, ವಿಭಕ್ತ ಕುಟುಂಬ ಎಂದರೇನು? 13, ಅಕ್ಷಾಂಶ ಎಂದರೇನು? 14, ಸಂಪತ್ತಿನ ಮೇಲ್ಮನೆ ಮತ್ತು ಕೆಳಮನೆ ಯಾವುದು? 15, ವ್ಯಾಪಾರ ಎಂದರೇನು? 16, ತೃತೀಯ ವಲಯವನ್ನು ಸೇವಾ ವಲಯ ಎನ್ನುವರು, ಏಕೆ ತಿಳಿಸಿ ಅಂತ ಕೇಳಿದ್ದಾರೆ. ಇನ್ನು ಮುಂದೆ ಈ ಪ್ರಶ್ನೆಗಳನ್ನು 2 ರಿಂದ 4 ವಾಕ್ಯಗಳಲ್ಲೋ ಅಥವಾ 4 ಅಂಶಗಳಲ್ಲೋ ಬರೀಬೇಕು. ಒಂದೊಂದಕ್ಕೆ 2 ಅಂಕ, ಒಟ್ಟು 8 ಪ್ರಶ್ನೆ. 16 ಅಂಕದ ಕ್ವಶನ್ಸ್ಗಳನ್ನು ಆಗಿದ್ದಾವೆ. 17ನೇ ಪ್ರಶ್ನೆ, ವಸಾಹತುಶಾಹಿ ವ್ಯವಸ್ಥೆಯ 4 ಹಂತಗಳನ್ನು ಹೆಸರಿಸಿ. ಫ್ರಾನ್ಸ್ನಲ್ಲಿ ಇದ್ದ ಪ್ರಮುಖ 3 ವರ್ಗಗಳು ಯಾವುವು? 19ನೇ ಪ್ರಶ್ನೆ, ರಾಜ್ಯಸಭೆಯ ಸದಸ್ಯರ ಅರ್ಹತೆಗಳನ್ನು ತಿಳಿಸಿ ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಅರ್ಹತೆಗಳನ್ನು ಬರೆಯಿರಿ. 20, ಶಾಲೆಯಿಂದ ಕಲಿಯಬಹುದಾದ ಅಂಶಗಳ್ಯಾವುವು ಅಥವಾ ಕುಟುಂಬದಲ್ಲಿ ತಾಯಿ ನಿರ್ವಹಿಸುವ ಕಾರ್ಯಗಳನ್ನು ತಿಳಿಸಿ. ಕರ್ನಾಟಕದ ಋತುಗಳನ್ನು ಅವುಗಳ ತಿಂಗಳೊಂದಿಗೆ ಹೆಸರಿಸಿ. ಕರ್ನಾಟಕದಲ್ಲಿ ದೊರೆಯುವ ಖನಿಜ ಸಂಪನ್ಮೂಲಗಳನ್ನು ಪಟ್ಟಿ ಮಾಡಿ. ದ್ವಿತೀಯ ವಲಯದ ಉದ್ಯಮಗಳಿಗೆ 2 ಉದಾಹರಣೆಗಳನ್ನು ಕೊಡಿ. ವ್ಯಾಪಾರದ ಸಾಮಾಜಿಕ ಉದ್ದೇಶಗಳು ಏನು ಅಂತ. ಇಷ್ಟು 8 ಪ್ರಶ್ನೆಗಳನ್ನು ಏನು ಮಾಡಿದ್ರಪ್ಪ ಅಂದರೆ 2 ಅಂಕಕ್ಕೆ ಕೇಳಿದರು. ಇನ್ನು ಮುಂದಿನ ಪ್ರಶ್ನೆಗಳಿದ್ದಾವೆ. 3 ರಿಂದ 6 ವಾಕ್ಯಗಳಲ್ಲೋ ಅಥವಾ 6 ಅಂಶಗಳಲ್ಲೋ ಉತ್ತರಿಸಬೇಕು. ಒಂದೊಂದಕ್ಕೆ 3 ಅಂಕ, ಒಟ್ಟು 9 ಪ್ರಶ್ನೆಗಳು, 27 ಅಂಕ. 25ನೇ ಪ್ರಶ್ನೆ, ಉಳಿದ ಮಾನ್ಯ ಪದ್ಧತಿ ನಾಶವಾಗಲು ಪ್ರಬಲವಾಗಿರ್ತಕ್ಕಂಥ ಕಾರಣಗಳನ್ನು ಚರ್ಚಿಸಿ ಅಥವಾ ಕೈಗಾರಿಕಾ ಕ್ರಾಂತಿಯಿಂದ ಪರಿಣಾಮಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. 26ನೇ ಪ್ರಶ್ನೆ, ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳಾವುವು? 27, ಪುನರುಜ್ಜೀವನದ ಪರಿಣಾಮಗಳು ಯಾವುವು? 28ನೇ ಪ್ರಶ್ನೆ, ಸಂವಿಧಾನದ ಲಕ್ಷಣಗಳನ್ನು ಪಟ್ಟಿ ಮಾಡಿ. 29, ಜನತಾ ನ್ಯಾಯಾಲಯ ಕುರಿತು ಟಿಪ್ಪಣಿ ಬರೆಯಿರಿ. 30, ಭಾರತದೊಂದಿಗೆ ಗಡಿ ಹಂಚಿಕೊಂಡಿರುವ ನೆರೆ ದೇಶಗಳನ್ನು ಹೆಸರಿಸಿ. 31, ಪಶ್ಚಿಮ ಘಟ್ಟ ಮತ್ತು ಮೈದಾನ ಪ್ರದೇಶಗಳಲ್ಲಿ ಬೆಳೆಯುವ ಬೆಳೆಗಳಲ್ಲಿ ವ್ಯತ್ಯಾಸವಿದೆ, ಏಕೆ? ಅಥವಾ ಕರ್ನಾಟಕದ 3 ಭೂಸ್ವರೂಪಗಳಲ್ಲಿ ವಾಸಿಸ್ತಕ್ಕಂಥ ಜನಜೀವನ ವ್ಯತ್ಯಾಸದಿಂದ ಕೂಡಿದೆ, ಏಕೆ? 32ನೇ ಪ್ರಶ್ನೆ, ನದಿಗಳಿಗೆ ಏಕೆ ಡ್ಯಾಮ್ ಕಟ್ಟುತ್ತಾರೆ, ಚರ್ಚಿಸಿ. ಅಥವಾ ಮಣ್ಣಿನ ಸಂರಕ್ಷಣೆಗೆ ನಿಮ್ಮ ಸಲಹೆಗಳೇನು? 33ನೇ ಪ್ರಶ್ನೆ, ವಿದೇಶಿ ವ್ಯಾಪಾರ ಎಂದರೇನು? ಅದರ 3 ವಿಧಗಳನ್ನು ವಿವರಿಸಿ. ಅಥವಾ ಚಿಲ್ಲರೆ ವ್ಯಾಪಾರಿಗಳಿಂದ ಆಗುವ ಅನುಕೂಲಗಳನ್ನು ವಿವರಿಸಿ ಅಂತ ಏನು ಮಾಡಿದ್ದಾರೆ. ಈ 9 ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳಿಗೆ ಕೇಳಿದ್ದಾರೆ. ಸೊ ತಲಾ ಒಂದೊಂದು ಪ್ರಶ್ನೆಗೆ ನಿಮಗೆ ಎಷ್ಟು ಅಂಕಗಳಿರ್ತಾವಪ್ಪ ಅಂದ್ರೆ 3 ಅಂಕಗಳಿರ್ತಾವೆ. ಭಾಳ ಚೆನ್ನಾಗಿ ಬರೀಬೇಕು. 3 ರಿಂದ 6 ವಾಕ್ಯಗಳಂತ ಕೇಳಿದ್ದಾರೆ ಅಥವಾ 6 ಅಂಶಗಳಲ್ಲಿ 6 ಪಾಯಿಂಟ್ಸ್ಗಳಲ್ಲಿ ಉತ್ತರಗಳನ್ನು ಇರಬೇಕು. ಆವಾಗ ಮಾತ್ರ ಒಂದೊಂದು ಪ್ರಶ್ನೆಯ ಉತ್ತರಕ್ಕೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಪೂರ್ಣವಾಗಿರ್ತಕ್ಕಂಥ 3 ಅಂಕಗಳನ್ನು ಮೌಲ್ಯಮಾಪಕರು ಕೊಡ್ತಾರೆ. ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಇದ್ದಾವೆ. ಇಲ್ಲಿಂದ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ಸು ಕೂಡ ಬಹಳನೇ ಇದ್ದಾವೆ. ಮುಂದಿನ ಪ್ರಶ್ನೆ,
ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 8 ವಾಕ್ಯಗಳು ಅಥವಾ 8 ಅಂಶಗಳಲ್ಲಿ ಚರ್ಚಿಸಿರಿ ಅಂತ ಕೇಳಿದ್ದಾರೆ. 34ನೇ ಪ್ರಶ್ನೆ, ಆಧಾರಗಳೆಂದರೇನು? ಆಧಾರಗಳ ವಿಧಗಳ ಚಾರ್ಟನ್ನು ತಯಾರಿಸಿರಿ ಅಂತ ಕೇಳಿದ್ದಾರೆ. ಕಾಲಾನುಕ್ರಮದಲ್ಲಿ ಬರೆದು ಕಾಲರೇಖೆಯಲ್ಲಿ ಗುರುತಿಸಿ ನೀವು ಹುಟ್ಟಿದ ವರ್ಷ, ಭಾರತ ಸ್ವಾತಂತ್ರ್ಯಗೊಂಡ ವರ್ಷ, ನೀವು ಶಾಲೆಗೆ ಸೇರಿದ ವರ್ಷ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ, ಅಥವಾ ಭಾರತದಲ್ಲಿ ವ್ಯವಹರಿಸುವ 5 ವಿದೇಶಿ ಮತ್ತು 5 ಸ್ವದೇಶಿ ಕಂಪನಿಗಳನ್ನು ಹೆಸರಿಸಿ. 36ನೇ ಪ್ರಶ್ನೆ, 2ನೇ ಸಾಲಿನ ರಕ್ಷಣಾ ವ್ಯವಸ್ಥೆಗಳಾವವು? ಅದನ್ನು ಒಂದನ್ನು ವಿವರಿಸಿ. ಪ್ರವಾಹಗಳು ಏಕೆ ಉಂಟಾಗುತ್ತವೆ ಚರ್ಚಿಸಿ ಅಂತ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ತಾವೇನು ಮಾಡಬೇಕು, 8 ವಾಕ್ಯನೋ ಅಥವಾ 8 ಅಂಶಗಳಲ್ಲಿ ಬರೆದಿದ್ದೆ, ಆದರೆ ತಮಗೆ ಏನು ಮಾಡ್ತಾರಪ್ಪ ಅಂದ್ರೆ 4 ಅಂಕಗಳನ್ನು ಕೊಡ್ತಾರೆ. ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಉತ್ತಮ ಪ್ರಶ್ನೆಗಳೇ ಆಗಿದ್ದಾವೆ. 38ನೇ ಕಡೆ ಪ್ರಶ್ನೆ ಇದೆ. ಕರ್ನಾಟಕದ ನಕ್ಷೆ ಬರಿಬೇಕು. ಕೆಳಗಿನ ಸ್ಥಳಗಳನ್ನು ಗುರುತಿಸಬೇಕು. ಕಾವೇರಿ ನದಿ, ಮಂಗಳೂರು, ಪಶ್ಚಿಮ ಘಟ್ಟ, ಬಳ್ಳಾರಿಗಳನ್ನು ತಾವೇನು ಮಾಡಬೇಕಾಗ್ತದೆ, ಗುರುತಿಸಬೇಕಾಗ್ತದೆ. ಅಂದರೆ ಅಂದವಾದ ಕರ್ನಾಟಕದ ನಕ್ಷೆ ಬಿಡಿಸಿದರೆ 1 ಅಂಕ ಕೊಡ್ತಾರೆ. ಆ ಕರ್ನಾಟಕದ ನಕ್ಷೆಯಲ್ಲಿ ಸರಿಯಾಗಿ ಕಾವೇರಿ ನದಿ, ಮಂಗಳೂರು, ಪಶ್ಚಿಮ ಘಟ್ಟ, ಬಳ್ಳಾರಿ ಸ್ಥಳಗಳನ್ನು ಗುರುತಿಸಿದರೆ ಏನು ಮಾಡ್ತಾರೆ, 4 ಅಂಕಗಳನ್ನು ಕೊಡ್ತಾರೆ. ಸೊ ಒಟ್ಟಾರೆಯಾಗಿ 38ನೇ ಪ್ರಶ್ನೆಗೆ ವಿದ್ಯಾರ್ಥಿಗಳೇ 5 ಅಂಕಗಳು ಇರ್ತಾವೆ. ಸೊ ವಿದ್ಯಾರ್ಥಿಗಳೇ ನಿಮಗೆ ಅನುಕೂಲ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದು 9ನೇ ತರಗತಿಯ ಸಮಾಜ ವಿಜ್ಞಾನದ SEA 2 ಕ್ವಶನ್ ಪೇಪರ್ ಆಗಿತ್ತು. ಈ ಆನ್ಸರ್ಸ್ಗಳನ್ನು ಸಹಿತ ಶಾರ್ಟ್ಲಿಯಾಗಿ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಹಿಂದಿನ ವಿಡಿಯೋಗಳನ್ನು ಸಹಿತ ತಾವುಗಳು ತಪ್ಪದೇ ನೋಡಬೇಕು. ಯಾಕಂದರೆ ನಿಮ್ಮ ವಿಡಿಯೋಗಳ ವ್ಯೂಸ್ಗಳಾಗಿರ್ಬೋದು, ನೀವು ಮಾಡ್ತಕ್ಕಂಥ ಪ್ರತಿಯೊಂದು ವಿದ್ಯಾರ್ಥಿಗಳೇ ಲೈಕ್ಗಳು, ಶೇರ್ಗಳು ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಸೊ ಅದಕ್ಕಾಗಿ ನಾವು ಏನಿದ್ದೀವಪ್ಪ ಅಂದ್ರೆ ಭಾಳಷ್ಟು ನಿಮಗೆ ಥ್ಯಾಂಕ್ಸ್ಗಳನ್ನು ಹೇಳಬೇಕು. ಬಟ್ ನಮಗೆ ಏನು ಅನ್ನಿಸ್ತದೆ ಅಂದ್ರೆ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ನಿಮ್ಮ ಶೇರ್ಗಳು, ನಿಮ್ಮ ಸಬ್ಸ್ಕ್ರಿಪ್ಷನ್ಗಳು ಏನಾಗ್ತದಪ್ಪ ಅಂದ್ರೆ ಕಡಿಮೆ ಆಗಿದ್ದಾವೆ ಅಂತ ನಮ್ಗೆ ಅನ್ನಿಸ್ತದೆ. ಸೊ ಆ ಕಾರಣಕ್ಕಾಗಿ ನಾವುಗಳು ಪದೇ ಪದೇ ನಿಮ್ಮನ್ನು ಏನು ಹೇಳ್ತೀವಿ ಅಂತಂದರೆ, ವಿದ್ಯಾರ್ಥಿಗಳೇ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಟೆಲಿಗ್ರಾಮ್ ಗ್ರೂಪ್ ಅದ. ಸೊ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದ್ರೆ ನಾವು ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ನ ನೀವು ಫಸ್ಟಾಗಿ ಪಡಿತೀರಿ. ಜೊತೆಗೆ ನಮ್ಮ ವಿಚಾರಗಳನ್ನು PDF ಫೈಲ್ಗಳನ್ನು ಸಹಿತ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ನಮ್ಮದೇ ಆಗಿರ್ತಕ್ಕಂಥ ಟೆಲಿಗ್ರಾಮ್ ಗ್ರೂಪ್ ಸ್ಟಡಿ ವಿತ್ ಪರಶುರಾಮ್ನಲ್ಲಿ ಸೇರ್ಗಳನ್ನು ಮಾಡ್ತೀವಿ. ಸೊ ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ ಈ ದಿನದ ವಿಡಿಯೋದಲ್ಲಿ. ಸೊ ನಾನು ನಿಮಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸದಾಗಿರ್ತಕ್ಕಂಥ ವಿಡಿಯೋದ ಭಾಗದಲ್ಲಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗುವ ಹೊಸ